if the focal length is 12.5 centimeter and the object is 75 centimeter. Find where the image is found given a convex mirror. ಹುಡುಗರ ನನಗೇನಿಲ್ಲ, ಪುಟ್ಟದಾಗ ಒಂದು ಚಿತ್ರ ಒಂದು ಮೂಲೆಯಲ್ಲಿ, ಅದಾಯ್ತು ಅಂದ್ಮೇಲೆ ಗಿವನ್ ಇಷ್ಟು ಬರೆದ್ಬಿಡ್ರು. ಇದು ನಿಮ್ಮ ಕಾನ್ವೆಕ್ಸ್ ಮಿರರ್, ಹಾಗಾಗಿ ಈ ರೀತಿಯಲ್ಲಿ ಬರುತ್ತೆ. ನಿಮ್ಮ ಫೋಕಸ್ಸು ಮತ್ತೆ ಎಂಥದ್ದು ರೇಡಿಯಸ್ ಆಫ್ ಕರ್ವೇಚರು ಬಲಭಾಗದಲ್ಲಿ ಇರುತ್ತೆ ಅಲ್ವಾ. ಎಡಭಾಗದಲ್ಲಿ ನಿಮ್ಮ ಆಬ್ಜೆಕ್ಟ್ ಅದು ಇದೆಲ್ಲ ಬರುತ್ತೆ. ಇದರಲ್ಲಿ ಫೋಕಸ್ ಅವೆಲ್ಲನೂ ಬಲಗಡೆ ಅಲ್ವಾ. ಸೊ ಇವಾಗಾರು ಬರೀರಿ ಫೋಕಸ್ ಅದೇನು ಕೊಟ್ಟಿದ್ದಾರೆ ಅವೆಲ್ಲ. ಆಯ್ತಾ ಬರ್ದಿದ್ದು. ಫೋಕಲ್ ಲೆಂತ್ ಎಷ್ಟಿದೆ? 12.5 ಸೆಂಟಿಮೀಟರ್. ಯಾವ ಕಡೆ ಇದೆ ಇದು? ಎಡಗಡೆನ ಬಲಗಡೆನ? ಬಲಭಾಗದಲ್ಲಲ್ವಾ. ಸೊ ಬಲಭಾಗದಲ್ಲಿರುವಂಥ ವ್ಯಾಲ್ಯೂಸು ಯಾವತ್ತಿದ್ರೂ ಪಾಸಿಟಿವ್ನೇ. ನನಗೆ ಕನ್ಫ್ಯೂಸ್ ಆಗೋಯ್ತು. ಪಾಸಿಟಿವ್. ಇದನ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ 25/2 ಅಂತ ಬರ್ಕೊತೀನಿ. ಇವೆರಡು ಒಂದೇನೆ. 25/2 ಮಾಡ್ತು ಅಂದರೆ 12 2 24, 0.5 × 2 1, 24 1 25. ಸರಿನಾ? ಈ ರೀತಿಯೆಲ್ಲ ಬರೆಯೋದೆಲ್ಲ ಗೊತ್ತಿರಬೇಕು. ಇಲ್ಲಿ ನಾವು ಪಾಸಿಟಿವ್ ತಗೊತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಫೋಕಸ್ಸು ಬಲಗಡೆ ಇದೆ, ಹಾಗಾಗಿ ಇದು ಪಾಸಿಟಿವ್ ಆಗುತ್ತೆ. ಅದೇ ನಮ್ಮ ಡಿಸ್ಟೆನ್ಸು, ಆಬ್ಜೆಕ್ಟ್ ಡಿಸ್ಟೆನ್ಸು ಎಡಗಡೆ ಇದೆ ಅಲ್ವಾ, ಹಾಗಾಗಿ ಇದು -75 ಸೆಂಟಿಮೀಟರ್. ಈ ವ್ಯತ್ಯಾಸ ಮಾಡೋದು ಬಂತು ಅಂತ ಹೇಳಿದ್ರೆ ನೀವು ಎಂಥ ನ್ಯೂಮರಿಕಲ್ ಕೊಟ್ಟರು ಮಾಡ್ಬೋದು. ವಿ ಏನು ಅಂತ ಕೇಳ್ತಾರೆ. ನೆಕ್ಸ್ಟ್ ವರ್ಕಿಂಗ್ 1/f is equal to 1/v plus 1/u. 1/f ಅಂತ ಹೇಳಿದ್ರೆ 2/25 is equal to 1/v minus 1/75. ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಸೊ 2/25 plus 1/75 is equal to 1/v. ಇಲ್ಲಿ LCM ನೋಡಿ, ನೀವು LCM ತೊಗೊಳೋದು ಸುಲಭ ಆಗುತ್ತೆ. ಹಾಗಾಗಿ ಯಾವತ್ತಿದ್ರೂ ನೀವು ಡೆಸಿಮಲ್ ಫಾರ್ಮಲ್ಲಿ ಬರೆಯಕ್ಕೆ ಹೋಗಬೇಡಿ. ಸೊ ದಿಸ್ ಇಸ್ 3/3. ಸೊ 6/75 plus 1 is 7/75. ಕ್ಯಾಲ್ಕುಲೇಷನ್ ಸ್ವಲ್ಪ ಪುಟ್ಟದ್ದು ಮಾಡೋದು ಏನು ತೊಂದರೆ ಇಲ್ಲ. 10ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲೆಲ್ಲ ಇದನ್ನೆಲ್ಲ ಮಾಡ್ಬೋದು. v is equal to 75/7 ಸೆಂಟಿಮೀಟರ್. ಪಾಸಿಟಿವ್ ಅಲ್ವಾ. ಏನಕ್ಕೆ ಅಂತ ಹೇಳಿದ್ರೆ ಬಲಗಡೆ ನಿಮ್ಮ ವರ್ಚುವಲ್ ಇಮೇಜ್ ಬರುತ್ತೆ ಇದರಲ್ಲಿ, ಹಾಗಾಗಿ ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಸರಿ ಇದೆ. ಇದೇ ನಿಮ್ಮ ಉತ್ತರ.